ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋರಿಗೂ ಕೂಡ ಸರ್ಕಾರ ಶಾಕ್ ಕೊಡ್ತಾ ಇದೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ವ್ಯಾಪಾರ ಮಾಡುವಂತಿಲ್ಲ. ಫುಟ್ಪಾತ್ ಅಂಗಡಿಗಳ ತೆರವಿಗೆ ನಿರ್ಧಾರವನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಹೌದು. ತಳ್ಳುವ ಗಾಡಿಯಲ್ಲಿ ವ್ಯಾಪಾರಕ್ಕೆ ಅವಕಾಶ ಇದೆ. 27,000 ಜನ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡಿದ್ದಾರೆ. ನಿಗದಿತ ಸ್ಥಳದಲ್ಲಿ ಗಾಡಿಯನ್ನು ನಿಲ್ಲಿಸಿಕೊಂಡು ವ್ಯಾಪಾರ ಮಾಡಿದರೆ ಅದಕ್ಕೆ ನಾವು ಅವಕಾಶವನ್ನು ಕೊಡ್ತೇವೆ ಅಂಥೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ನಾವು ಬೆಂಗಳೂರು ಇರುವಂಥ ಎಂಟೈರ್ ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ನಾವು ಫುಟ್ಪಾತ್ ಶಾಪಿಂಗನ್ನು ಮಾರೋಂಥದ್ದನ್ನ ನಿಲ್ಲಿಸಬೇಕು ಅನ್ನೋದು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈಗ 27,665 ಜನ ನಾವು ಫುಟ್ಪಾತಲ್ಲಿ ಮಾರ್ತಾಯಿದ್ದೀವಿ ಅಂತೇಳಿ ಅಫಿಷಿಯಲಾಗಿ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಎಲ್ಲರಿಗೂ ಕೂಡ ವಾಹನಗಳು ಕೊಡಲಿಕ್ಕೆ, ತಳ್ಳೋ ವಾಹನಗಳನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ. ಅವರು ಬರಬೇಕು, ಕೆಲವು ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಇಂಥ ಜಾಗದಲ್ಲಿ ಮಾತ್ರ ನೀವು ಫುಟ್ಪಾತಲ್ಲಿ ವಾಹನ ಇಟ್ಕೊಂಡು ನೀವು ಮಾರಬೇಕು ಅನ್ನೋದನ್ನು ನಾವು ನೋಟಿಫೈ ಮಾಡ್ತೀವಿ. ಅಂಥ ಜಾಗದಲ್ಲಿ ಮಾತ್ರ ಅವರು ಮಾರಬೇಕು. ಸಾಯಂಕಾಲ ಗಾಡಿ ತಳ್ಕೊಂಡು ಹೋಗಬೇಕು. ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ತಳ್ಳೋ ವೆಹಿಕಲ್ ಆಗಿರ್ಬೋದು, 4 ಥರ ಗಾಡಿಗಳನ್ನು ನಾವು ಈಗಾಗಲೇ ಡಿಸೈನ್ ಮಾಡಿದ್ದೀವಿ. ಈಗಾಗಲೇ ಸುಮಾರು 3,755 ಜನ ನಮಗೆ ವಾಹನ ಕೊಡಿ ಅಂತೇಳಿ ಅವರು ನಮಗೆ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 4 ಥರ ಸ್ಕೈಡೆಕ್ ನಿರ್ಮಾಣಕ್ಕೂ ಕೊನೆಗೂ ಕೂಡ ಜಾಗ ಫಿಕ್ಸ್ ಆಗಿದೆ. ಹೆಮ್ಮಿಗೆಪುರದಲ್ಲಿ ಸ್ಕೈಡೆಕ್ ನಿರ್ಮಾಣಕ್ಕೆ ಸಮಸ್ಯೆ ಆದಂತಹ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಲೇಔಟ್ನಲ್ಲಿ ಸ್ಕೈಡೆಕ್ ನಿರ್ಮಾಣಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸ್ಕೈಡೆಕ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಜಾಗ ಫಿಕ್ಸ್ ಆಗಿರೋದನ್ನು ತಿಳಿಸಿದ್ದಾರೆ. ಆಮೇಲೆ ಸ್ಕೈಡೆಕ್ಕು ಈಗ ನಾವು ಫಸ್ಟು ಹೆಮ್ಮಿಗೆಪುರ ಮಾಡಬೇಕು ಅಂತೇಳಿ ನಮ್ಮ ಆಲ್ ಅಪೋಸಿಷನ್ ಪಾರ್ಟಿ ಲೀಡರ್ಸು, ಕೆಲವು ನಮ್ಮ MLAs ಆ ಸ್ಪಾಟ್ ಕೊಟ್ಟಿದ್ದು. ಯಾಕೆಂದರೆ 20 ಕಿಲೋಮೀಟ್ರ್ ಏರ್ಪೋರ್ಟಿಂದ 20 ಕಿಲೋಮೀಟ್ರ್ ದೂರ ಇರಬೇಕು ಅಂತ. ಸೊ ಅದಕ್ಕೆ ಹೆಮ್ಮಿಗೆಪುರ ಸ್ವಲ್ಪ ಸಮಸ್ಯೆ ಬಂತು. ಲ್ಯಾಂಡ್ದು ಅದು ನೈಸ್ ಜಾಗದಲ್ಲಿದೆ. ಅದಕ್ಕೆ ಏನು ಬೇಡ ಅಂತ ನಮ್ಮ BDA ಜಾಗದಲ್ಲಿ ನಮ್ಮ ಕೆಂಪೇಗೌಡ ಲೇಔಟ್ ಹತ್ರ ಅಲ್ಲೊಂದು ದೊಡ್ಡ ರೋಡ್ ಇದೆ. ಅಲ್ಲಿ ಮುಂದಕ್ಕೆ ಇದು ಕೂಡ ಹೋಗ್ತದೆ, ಅಲ್ಲಿ ಮೆಟ್ರೋ ಕೂಡ ಹೋಗ್ತದೆ. ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಅದನ್ನು ಪ್ರೋಸೆಸ್ ಮಾಡಲಿಕ್ಕೆ